ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ನಾಡ ಕಚೇರಿಯಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಅನ್ನು ಹಾಕೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತು ನಾಡ ಕಚೇರಿಯಲ್ಲಿರುವ ಇನ್ನಿತರ ಸರ್ವಿಸ್ಗಳ ಬಗ್ಗೆಯೂ ಸಹ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರ್ಯಾರು ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಅಲ್ಲಿ ನೀವು ನಾಡ ಕಚೇರಿ ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ನಾಡ ಕಚೇರಿ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನೀವು ಈ ವಿಂಡೋದಲ್ಲಿ ಲಾಗಿನ್ ಸ್ಲ್ಯಾಶ್ ಪಬ್ಲಿಕ್ ಅಂತ ಏನಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಪಬ್ಲಿಕ್ ಏನು ಸಿಟಿಸನ್ ಲಾಗಿನ್ ಇರುತ್ತಲ್ಲ ಅದು ಓಪನ್ ಆಗುತ್ತೆ. ಅಥವಾ ನೀವೇನಾದರೂ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದು ಅಂದರೆ ಕ್ಯಾಸ್ಟ್ ಇನ್ಕಮ್ಗೆ ಅಪ್ಲಿಕೇಶನ್ ಹಾಕಿದ್ದು ಅದರ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾದ್ರೆ ನೀವು ಇಲ್ಲಿ ಏನು CV ಅಂತ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅಪ್ಲಿಕೇಶನ್ ಅಂದರೆ ಹೊಸ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದ್ರಿಂದ ಸೊ ನೀವು ಲಾಗಿನ್ ಪಬ್ಲಿಕ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಕರ್ನಾಟಕ ಸರ್ಕಾರ ನಾಡ ಕಚೇರಿ ಅಂತ ಇದೆಯಲ್ಲ, ಸೊ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡಿ ನೀವು OTP ಪಡೆಯಿರಿ ಅಂತ ಏನು ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಸೊ ಆ OTP ಅನ್ನ ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚಾ ಒಂದು ಕೋಡ್ ಕಾಣಿಸ್ತಿದೆಯಲ್ಲ ನಂಬರ್, ಆ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಹೋಮ್ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನೋಡ್ತಿರ್ಬೋದು ನೀವು ಮೊದಲನೇದಾಗಿ ಹೊಸ ವಿನಂತಿ ಅಂತ ಇದೆ, ನಂತರ ಬಾಕಿ ಉಳಿದಿರುವ ವ್ಯವಹಾರಗಳು ಅಂತ ಇದೆ, ನಂತರ ಮುದ್ರಿಸು ಅಂತ ಇದೆ, ನಂತರ ಅರ್ಜಿಯ ಸ್ಥಿತಿ ಪಡೆಯಿರಿ ಅಂತ ಇದೆ. ಈ ಅರ್ಜಿಯ ಸ್ಥಿತಿ ಪಡೆಯೋದ್ರಲ್ಲಿ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಆಲ್ರೆಡಿ ನಿಮ್ಮ ಏನು ನೀವು ಕ್ಯಾಸ್ಟ್ ಇನ್ಕಮ್ ಅನ್ನ ಮಾಡಿಸಿದ್ದು ಅದು ಏನಾದರೂ ಕಳೆದೋಗಿದ್ರೆ ಅಥವಾ ಎಲ್ಲಾದ್ರೂ ಮಿಸ್ ಆಗಿದ್ರೆ ನೀವು ಮುದ್ರಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಏನು ₹40 ಚಾರ್ಜಸ್ ಇದೆಯಲ್ಲ, ಸೊ ₹40 ಚಾರ್ಜಸ್ ಅನ್ನ ಇಲ್ಲಿ ನಿಮ್ಮ ಫೋನ್ ಪೇ ಮುಖಾಂತರ ಪೇ ಮಾಡಿ ನೀವು ಆ ಹೊಸ ಅಪ್ಲಿಕೇಶನ್ ಅನ್ನ ನೀವು ಇಲ್ಲಿ ಪಡ್ಕೋಬಹುದಾಗಿರುತ್ತೆ. ರೀಪ್ರಿಂಟ್ ಆಪ್ಷನ್ ಇಲ್ಲಿ ಇರುತ್ತೆ ನಿಮ್ಗೆ ಫ್ರೆಂಡ್ಸ್. ನಂತರ ಬಾಕಿ ಇರುವ ವ್ಯವಹಾರಗಳು ಅಂದ್ರೆ ನೀವೇನಾದ್ರೂ ಅಪ್ಲಿಕೇಶನ್ನ ಈಗ ಆಗ್ತಾ ಇದ್ದು ಸರ್ವರ್ ಏನಾದರೂ ಕ್ರಾಶ್ ಆಗಿ ಅಥವಾ ಅಪ್ಲಿಕೇಶನ್ ಅರ್ಧಕ್ಕೆ ನಿಂತ್ಕೊಂಡಿದ್ದು ಅಥವಾ ಪೇಮೆಂಟ್ ಫೇಲ್ ಆಗಿದ್ರೆ ಆ ಎಲ್ಲಾ ಅಪ್ಲಿಕೇಶನ್ಗಳು ನಿಮಗೆ ಬಾಕಿ ಉಳಿದಿರುವ ವ್ಯವಹಾರಗಳು ಅಂತ ಏನು ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಸಿಗ್ತವೆ. ನಂತರ ನಾವು ಈಗ ಹೊಸ ಅಪ್ಲಿಕೇಶನ್ ಹಾಕ್ಬೇಕಾಗಿರೋದ್ರಿಂದ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕೃಷಿ ಸೇವೆಗಳು, ಜಾತಿ ಪ್ರಮಾಣ ಪತ್ರ, ಸಾಮಾನ್ಯ ಪ್ರಮಾಣ ಪತ್ರಗಳು, ಮತ್ತೆ ಏನು HK ಪ್ರದೇಶ, ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರದ ಅರ್ಜಿಯನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಆದಾಯ ಪ್ರಮಾಣ ಪತ್ರ, ನಂತರ ವಾಸಸ್ಥಳ ಪ್ರಮಾಣ ಪತ್ರ, ಸಾಮಾಜಿಕ ಭದ್ರತಾ ಯೋಜನೆಗಳು, ಇದೇ ರೀತಿ ಹಲವಾರು ನೀವು ಅಪ್ಲಿಕೇಶನ್ಗಳನ್ನ ನಾಡ ಕಚೇರಿ ಮುಖಾಂತರ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿರುತ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಹಾಕೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಜಾತಿ ಪ್ರಮಾಣ ಪತ್ರದ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಜಾತಿ ಪ್ರಮಾಣದ ಪತ್ರದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ. ಕೆಳಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನೀವು ಮುಂದುವರಿಸಿ ಅಂತ ಏನು ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ಸೂಚನೆ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ದಾಖಲಾತಿಗಳು ಕಡ್ಡಾಯ ಏನೇನಪ್ಪ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನಿಮಗೆ ಒಂದು ವೋಟರ್ ID ಬೇಕಾಗಿರುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ, ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಮತ್ತು ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕಾಗಿರುತ್ತೆ. ನಿಮ್ದೇನಾದ್ರೂ ಹಳೇದು ಜಾತಿ ಪ್ರಮಾಣ ಪತ್ರ ಇದ್ರೆ ಬೇಕಾಗಿರುತ್ತೆ, ಇಲ್ಲ ಅಂದ್ರೆ ನಡೆಯುತ್ತೆ. ಅಥವಾ ಆ, ವಿಳಾಸದ ಪುರಾವೆ ದಾಖಲೆಗಳು ಸಹ ನಿಮಗೆ ಬೇಕಾಗಿರುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು PDF ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. PDF ಫಾರ್ಮೆಟು ನಂತರ 200 KBಗಿಂತ ಕಮ್ಮಿ ಇರಬೇಕಾಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ 200 KB ಅಪ್ಲಿಕೇಶನ್ ಸೈಜ್ ಇರಬೇಕಾಗಿರುತ್ತೆ. ಇವೆಲ್ಲ ರೆಡಿ ಮಾಡ್ಕೊಂಡು ನೀವು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ 2 ಆಪ್ಷನ್ ಕೇಳುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ರೇಷನ್ ಕಾರ್ಡ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿರುತ್ತೆ. ನಂತರ ನಿಮ್ಮತ್ರ ಏನಾದರೂ ರೇಷನ್ ಕಾರ್ಡ್ ಆಲ್ರೆಡಿ ಇದ್ರೆ ಸೊ ನೀವು ರೇಷನ್ ಕಾರ್ಡ್ ಮೇಲೆ ಹೌದು ಅಂತ ಕ್ಲಿಕ್ ಮಾಡಿ ಮುಂದುವರಿಸಬಹುದು. ಇಲ್ಲ ನಾ ಆಧಾರ್ ಕಾರ್ಡ್ ಬೇಸ್ ಮೇಲೆ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ಇಲ್ಲ ಅಂತ ಕ್ಲಿಕ್ ಮಾಡಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಆಧಾರ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, DBT ಕರ್ನಾಟಕ ಅಂತ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನೇಮ್ ಯಾವ ರೀತಿ ಇದೆಯೋ ಅದೇ ರೀತಿ
ಕನ್ನಡದಲ್ಲಿ ಇಲ್ಲಿ ಹಾಕ್ಬೇಕಾಗಿರುತ್ತೆ. ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಏನು ಚೆಕ್ ಬಾಕ್ಸ್ ಇದೆಯಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ಆಲ್ರೆಡಿ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ ಮತ್ತು ಗ್ರಾಮ ಪಂಚಾಯತ್, ವಿಲೇಜ್ ಎಲ್ಲ ಫೆಚ್ ಆಗಿರುತ್ತೆ ಮತ್ತು ಆಧಾರ್ನಲ್ಲಿರುವಂತೆ ನಿಮ್ಮ ಹೆಸರು ಕೂಡ ಇಲ್ಲಿ ಆ್ಯಡ್ ಆಗಿರುತ್ತೆ ಫ್ರೆಂಡ್ಸ್. ನಂತರ ನೀವು ಜಸ್ಟ್ ನಿಮ್ಮ ಅಡ್ರೆಸ್ಸನ್ನು ಈ 3 ಕಾಲಮ್ ಏನಿದಾವಲ್ಲ, ಸೊ ಇಲ್ಲಿ ಅಡ್ರೆಸ್ಸನ್ನು ಎಂಟರ್ ಮಾಡಿಕೊಂಡು ನಿಮ್ಮ ಪಿನ್ ಕೋಡ್, ಇಮೇಲ್ ಮತ್ತು ನಿಮ್ಮ ಮದರ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ ಮೊಬೈಲ್ ನಂಬರ್ನ ಹಾಕಬೇಕಾಗಿರುತ್ತೆ ಫ್ರೆಂಡ್ಸ್. ನಂತರ ನೀವು ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ ವೆರಿಫೈ ಮಾಡಬೇಕಾಗಿರುತ್ತೆ. ನಂತರ ಇಲ್ಲೇನು ಇಮೇಲ್ ಐಡಿಯನ್ನು ಹಾಕಿರ್ತೀರಲ್ಲ, ಸೊ ಅದಕ್ಕೂ ಕೂಡ ಒಂದು OTP ಬರುತ್ತೆ. ಇಮೇಲ್ ಕೂಡ ನೀವು ವೆರಿಫೈ ಮಾಡಿ. ನಂತರ ನೀವು ಮೋಡ್ ಆಫ್ ಡೆಲಿವರಿ ಅಂತ ಏನಿದೆಯಲ್ಲ, ನಿಮಗೆ ಪೋಸ್ಟ್ ಬೇಕಾ ಅಥವಾ ಇನ್ ಪರ್ಸನ್ ನೀವು ಹೋಗಿ ಇಸ್ಕೊಂತೀರೋ ಅನ್ನೋದ್ರ ಬಗ್ಗೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ದೇನಾದರೂ ಸರ್ಟಿಫಿಕೇಟನ್ನು ಡಿಜಿಲಾಕರ್ಗೆ ಆ್ಯಡ್ ಮಾಡಬೇಕಾದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಟ್ಟು ನೆಕ್ಸ್ಟ್ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ಏನಪ್ಪ ಅಂದರೆ ನಿಮ್ಮ ರಿಸರ್ವೇಷನ್ ಕ್ಯಾಟಗರಿ ಅಂದರೆ ನಿಮ್ಮ ಕ್ಯಾಸ್ಟನ್ನು ಇಲ್ಲಿ ನಿಮ್ಮ ಕ್ಯಾಸ್ಟ್ ಮತ್ತು ಸಬ್ ಕ್ಯಾಸ್ಟನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನಂತರ ನಿಮ್ಮ ಟೋಟಲ್ ಆ್ಯನ್ಯುವಲ್ ಇನ್ಕಮ್ ಎಷ್ಟಿರುತ್ತೋ ಸೊ ಇನ್ಕಮನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್ 35,000 ಆಗಿರ್ಬೋದು ಅಥವಾ 40,000 ಆಗಿರ್ಬೋದು. ಸೊ ಇನ್ಕಮನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಮತ್ತು ನಿಮಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ಮು ಯಾವ ರೀಸನ್ಗೆ ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಅಂದರೆ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ ಸೊ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಅಂತ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ನೀವೇನಾದರೂ ಉದ್ಯೋಗಕ್ಕಾಗಿ ಅಂತ ಹಾಕಿದರೆ ನಿಮ್ಮ ಉದ್ಯೋಗಕ್ಕೋಸ್ಕರ ಅದು ಬಳಕೆ ಮಾಡ್ಕೋಬೋದು. ನಂತರ ಇತರೆ ಯಾವುದೇ ಗೌರ್ಮೆಂಟ್ ಸೌಲಭ್ಯಗಳನ್ನು ಪಡೆಯಲು ನೀವು ಕೂಡ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ರೀಸನನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ಮೊದಲನೇದಾಗಿ ನೀವೇನಾದರೂ ಲ್ಯಾಪ್ಟಾಪ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅಂದರೆ ಸೊ ವೆಬ್ ಕ್ಯಾಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟ್ ಫೋಟೋನ ತಗೋಬೋದಾಗಿರುತ್ತೆ. ಅಥವಾ ನೀವೇನಾದರೂ ಕಂಪ್ಯೂಟರ್ ವೆಬ್ ಕ್ಯಾಮ್ ಇಲ್ಲ ಅಂದರೆ ಸೊ ನೀವು ಸ್ಕ್ಯಾನ್ ಮುಖಾಂತರ ಫೋಟೋವನ್ನು ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಾನು ಏನು ಹೇಳಿದ್ಲ ಸ್ಟಡಿ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮೊದಲನೇದರಲ್ಲಿ ಅಂದರೆ ಮ್ಯಾಕ್ಸಿಮಮ್ 200 KB ಇರಬೇಕು ಮತ್ತು PDF ಫಾರ್ಮೆಟ್ನಲ್ಲೇ ಇರಬೇಕಾಗಿರುತ್ತೆ. ಸೊ ನೀವು ಅಡೋಬ್ ಸ್ಕ್ಯಾನರ್ ಅಥವಾ ಕ್ಯಾಮ್ ಸ್ಕ್ಯಾನರನ್ನು ಯೂಸ್ ಮಾಡಿಕೊಂಡು ನೀವು ಸ್ಕ್ಯಾನ್ ಮಾಡಿಕೊಂಡು PDF ಮಾಡಿಕೊಂಡು ಅದನ್ನ ಬಿಲೋ 200 KB ಅನ್ನು ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಂತರ ರೇಷನ್ ಕಾರ್ಡನ್ನು ನಂತರ ನೋಡ್ತಿರ್ಬೋದು ನೀವು ಮೊದಲನೇದಾಗಿ ಹೇಳಿದೆಲ್ಲ ಸ್ಟಡಿ ಸರ್ಟಿಫಿಕೇಟ್, ರೇಷನ್ ಕಾರ್ಡ್, ವೋಟರ್ ID, ನಿಮ್ದು ಏನಾದರೂ ಹಳೆ ಕ್ಯಾಸ್ಟ್ ಇನ್ಕಮ್ ಇದ್ದರೆ ಸೊ ಇಲ್ಲಿ ಅಪ್ಲೋಡ್ ಮಾಡಿ, ಇಲ್ಲ ಅಂದರೆ ನಡೆಯುತ್ತೆ. ನಂತರ ಸೆಲ್ಫ್ ಡಿಕ್ಲರೇಷನ್ ಒಂದು ಫಾರ್ಮನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಂತರ ID ಪ್ರೂಫ್, ಆಧಾರ್ ಕಾರ್ಡ್ ಆಯಿತು, ರೇಷನ್ ಕಾರ್ಡ್ ಆಯಿತು, ಯಾವುದಾದ್ರು ಒಂದು ID ಪ್ರೂಫನ್ನು ಎಂಟರ್ ಮಾಡಿ ಮತ್ತು ನಿಮ್ಮ ಅಡ್ರೆಸ್ ಪ್ರೂಫನ್ನು ಕೂಡ ಇಲ್ಲಿ ನೀವು ಹಾಕಬೇಕಾಗಿರುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹಾಕಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕೊಟ್ಟು ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಥರ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ನಿಮ್ಗೆ ಆಲ್ರೆಡಿ ನಿಮ್ಮ ಏನು ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ನೇಮ್, ನಿಮ್ಮ ತಾಲೂಕು ಎಲ್ಲ ಫೆಚ್ ಆಗಿರುತ್ತೆ. ಸೊ ನೀವು ನಿಮ್ಮ RD ನಂಬರ್ ಕೂಡ ಇಲ್ಲಿ ಫೆಚ್ ಆಗಿರೋದ್ರಿಂದ ನೀವು ಪ್ರೊಸೀಡ್ ಟು ಇ-ಸೈನ್ ಅಂದರೆ ಇ-ಸೈನ್ ಮಾಡಬೇಕಾಗಿರುತ್ತೆ, ಆಧಾರ್ ಅಥೆಂಟಿಕೇಶನ್ ಮಾಡಬೇಕಾಗಿರುತ್ತೆ. ಸೊ ನೀವು ಈ ಆಪ್ಷನ್ ಬಂದಮೇಲೆ ಒಂದು ಪ್ರಿಂಟ್ ತೆಗೆದುಕೊಂಡು ಈ ಫಾರ್ಮನ್ನು ಪ್ರೊಸೀಡ್ ಟು ಇ-ಸೈನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಂತರ ಈ ರೀತಿಯಾಗಿ ಇನ್ನೊಂದು ಆಧಾರ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಏನಪ್ಪ ಅಂದರೆ ನೀವು ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ. ಒಂದು ಅಪ್ಲಿಕೇಶನ್ಗೆ 40 ರೂಪೀಸ್ ಚಾರ್ಜಸ್ ಇರುತ್ತೆ. ಸೊ ನೀವು ಅಮೌಂಟನ್ನು ಇಲ್ಲಿ ಪೇ ಮಾಡಬೇಕಾಗಿರುತ್ತೆ. ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ನಿಮಗೆ ನಿಮ್ಮ ಅಕ್ನಾಲಜ್ಮೆಂಟ್ ನಂಬರ್ ಬಂದಿರುತ್ತೆ ಮತ್ತು ಅಮೌಂಟ್ ಕೂಡ ನಿಮಗೆ ತೋರಿಸ್ತಾ ಇರುತ್ತೆ. ಇಲ್ಲಿ ಅಕ್ಸೆಪ್ಟ್ ಅಂತ ಇದೆಯಲ್ಲ, ಸೊ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫೋನ್ಪೇ ಮುಖಾಂತರ ನೀವು ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ. ಫೋನ್ಪೇ ಅಂತ ಏನು ಆಪ್ಷನ್ ಇದೆಯಲ್ಲ, ಸೊ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು QR ಕೋಡ್ ಬರುತ್ತೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಸೊ ಈ QR ಕೋಡ್ಗೆ ನೀವು ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ. ಏನು 40 ರೂಪೀಸ್ ಒಂದು ಅಪ್ಲಿಕೇಶನ್ಗೆ ಕಟ್ಲಾಗುತ್ತೆ. ಸೊ ನೀವು ಈ QR ಕೋಡ್ಗೆ ಅಮೌಂಟನ್ನು ಪೇ ಮಾಡಿದ ತಕ್ಷಣ ನಿಮಗೆ
ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ಒಂದು ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ನಿಮ್ಮ ವಿಲೇಜ್ ಅಕೌಂಟೆಂಟ್ ಅಥವಾ ಯಾರೋ ನಿಮ್ಮ ಸಂಬಂಧಪಟ್ಟ ಅಕೌಂಟೆಂಟ್ ಇರ್ತಾರಲ್ಲ ಅವರಿಗೆ ಒಂದು ಕಾಪಿಯನ್ನು ನೀವು ಮುಟ್ಟಿಸ್ಬೇಕಾಗಿರುತ್ತೆ. ನಂತರ ಇದೇ ರೀತಿಯಾಗಿ ನೀವು ಏನಾದರೂ ಜನರಲ್ ಕ್ಯಾಟಗರಿ ಇದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಎರಡು ಒಂದೇ ಅಪ್ಲಿಕೇಶನ್ ಅಲ್ಲಿ ಬರ್ತವೆ. ಸೊ ನೀವು SC ST ಅಭ್ಯರ್ಥಿಗಳಾಗಿದ್ರೆ ಸೊ ನಿಮಗೆ ಕ್ಯಾಸ್ಟೇ ಬೇರೆ ಇನ್ಕಮೇ ಬೇರೆ ಅಪ್ಲಿಕೇಶನ್ ಬರೋದ್ರಿಂದ ನೀವು ಕ್ಯಾಸ್ಟ್ ಸಪ್ರೇಟ್ ಹಾಕೋಬೇಕಾಗುತ್ತೆ ಅಪ್ಲಿಕೇಶನ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟ್ ಹಾಕೋಬೇಕಾಗಿರುತ್ತೆ. ಸೊ ಇದಿಷ್ಟು ಆಕ್ಷನ್ ನಂತರ ನೀವೇನ ಅಫಿಷಿಯಲ್ ಆಗಿ 21 ಡೇಸ್ ವೇಟ್ ಮಾಡಬೇಕಾಗಿರುತ್ತೆ. ಅದರೊಳಗೆ ಏನಾದರೂ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಆದರೆ ನಿಮಗೆ ಮೆಸೇಜ್ ಬರುತ್ತೆ ಮತ್ತು ಇಮೇಲ್ ಏನು ಹಾಕಿರ್ತೀರಲ್ಲ ಇಮೇಲ್ಗೆ ಒಂದು PDF ಫಾರ್ಮೆಟ್ ಒರಿಜಿನಲ್ PDF ಅನ್ನ ನಿಮಗೆ ಕ್ಯಾಶ್ ಇನ್ಕಮ್ ಅನ್ನು ಸೆಂಡ್ ಮಾಡ್ತಾರೆ. ಸೊ ನೀವು PDF ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಇದೇ ನೀವೇನು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಆಗಿರ್ತೀರಲ್ಲ ನಾಡ ಕಚೇರಿ ಅಕೌಂಟು, ಸೊ ಅದ್ರ ಮುಖಾಂತರ ನೀವು ಲಾಗಿನ್ ಆಗಿ ನಾನು ಮುದ್ರಿಸಿ ಅಂತ ಮೊದಲನೇದಾಗಿ ಏನು ತೋರಿಸಿದ್ರೆ ನೀವು ಒಂದು ಆಪ್ಷನ್ನು ಮುದ್ರಿಸಿ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಿಮ್ಮ RD ನಂಬರನ್ನು ಎಂಟರ್ ಮಾಡಿ ನೀವು ಪ್ರಿಂಟನ್ನು ತೆಗೆದುಕೋಬೇಕಾಗಿರುತ್ತೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ದಲ್ಲಿ ವಿಡಿಯೋನ ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.